ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಾಹಾ ಟೇಲ್ಸ್ ಯೂಟ್ಯೂಬ್ ಚಾನಲ್. ರಾಹಾ ಪಾಪ ನೋಡಿ ಹೆಂಗ ಅವ್ರ ಡ್ಯಾಡಿ ಎಲ್ಲ ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ನೋಡ್ತಾ ಇರೋದು. ರಾಹಾ ಎಲ್ಲಿಗೆ ಹೋದ್ರು ಅಂತ ಕೊಡ್ಸ್ಕೊಂಬಂದ್ವಿ. ಪಾಪಚ್ಚಿ ಹತ್ತಿತ್ತು ನಮ್ಮ ಬಂಗಾರಿ. ಆಮೇಲೆ 2 ನಿಮಿಷ ಸುಮ್ಮನದ್ದು ಅಷ್ಟೇ. ಅಶು ಹೋಗೋಕ್ಕೆ ಬಿಟ್ಟಿಲ್ಲ. ಈ ರಾಹಾ ಫುಲ್ ಅಳ್ತಾ ಇದ್ಲು, ಫುಲ್ ಅಂದರೆ ಫುಲ್ಲು. ಯಪ್ಪ, ಅದಕ್ಕೆ ಸಡನ್ನಾಗಿ ನಾನು ಪಟ್ಟಂತ ರೆಡಿಯಾಗಿ ಅವಳನ್ನೂ ಹೊರಡಿಸ್ಕೊಂಡು ಇವಾಗ ಸರ್ವಿಸಿಗೆ ಬಿಟ್ಟಿರೋ ಕಾರ್ನ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಈ ಖುಷಿನ ರಾಹಾ ನಿನಗೆ? ಏನು ಅಳು 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 ರಾಹಾ. ಅವ್ರ ಪಪ್ಪನ್ ಬಿಡ್ತಿಲ್ಲ ರಾಹಾ, ನನ್ನ ಹತ್ರಕ್ಕೆ ಬರ್ತಿಲ್ಲ ಅವಳು. ಹಾಂ, ಕ್ಯಾಬ್ ಹತ್ತದ್ಮೇಲೆ ನನ್ನ ಹತ್ರ ಬರಕ್ ರೆಡಿ ಇಲ್ಲ. ಎಲ್ಲಿ ನಮ್ಮಪ್ಪ ಅವ್ರ ಪಪ್ಪ ಬಿಟ್ಟು ಹೋಗ್ತಾರೋ ಅವಳನ್ನ ಅಂತ ಫುಲ್ ಗಾಬರಿ ಆಗ್ಬಿಟ್ಟಿದ್ದಾಳೆ. ಫುಲ್ ಅವ್ರ ಪಪ್ಪ ಬಿಟ್ಟು ಸರಿತಾನೆ ಇಲ್ಲ. ಕ್ರೇಜಿರಾ ಅಂತೂ ಸ್ವಲ್ಪ ಟೆನ್ಷನ್ ಆಗಿದೆ ರಾಹಾ. ಸೊ ಈಗ ನಾವು ಕ್ಯಾಬಲ್ಲಿ ಹೋಗಿ ಆ ಕಡೆಯಿಂದ ವಾಪಸ್ ಕಾರ್ ತಗೊಂಡ್ ಬರ್ಬೇಕು. ಮನೆಗೆ ಹೋಗೋಣ. ಸೀನ್ ಆಯ್ತು ಮಾತ್ರ, ಚೆನ್ನಾಗಿದೆ. ಸರ್ವಿಸ್ ಶೋರೂಮಿಗೆ ಬಂದು ಮಿನಿ ಕೂಪರು, ಮಿನಿ ಕಂಟ್ರಿಮೆನ್ನು ಎಲ್ಲ ಒಂದು ರೌಂಡ್ ನೋಡ್ಕೊಂಡು ಮೇಡಮ್ ಮಲಗಿದ್ರು ಅಂತ ಕೂರಿಸ್ಕೊಂಡಿದ್ದೀನಿ ಇವಾಗ. ಇಲ್ಲಿ ನೋಡ್ರಿ, ಮಿನಿ ಕಂಟ್ರಿಮೆನ್ನು, ಮಿನಿ ಕೂಪರ್. ಎಷ್ಟು ಕ್ಯೂಟ್ ಲಿಟಲ್ ಮಿನಿ ಕೂಪರ್ ಅಲ್ಲ ಇದು. ನೋಡಿ, ಡೋರ್ ಪಿನ್ಸ್ ಅಂತ BMW ಸಖತ್ತಾಗಿದೆ. ಎಂ ಸ್ಪೋರ್ಟ್. ಅಲ್ಲಿ ಹಂಗೆ ಪಕ್ಕದಲ್ಲಿ ಕ್ರಿಸ್ಟಲ್ ಕ್ಲಾರಿಟಿ ಮಿನಿ ಕೂಪರ್ ಬಂದಿದೆ. ಡೋರ್ ಪಿನ್ಸ್, ಅದು ಡೈಮಂಡ್ ಸೆಟ್ ಕೂಪರಿಗೆ. ನಮ್ದು ಆಲ್ಮೋಸ್ಟ್ ರೆಡಿಯಾಗಿದೆ. ಎಲ್ಲ ಕಾರ್ ವಾಶ್ ಕೂಡ ಮಾಡಿ ರೆಡಿ ಮಾಡಿದ್ದಾರೆ. ಇನ್ನೇನಿದ್ರು ಜಸ್ಟ್ ಪಿಕ್ ಮಾಡಿಕೊಂಡು ಹೋಗ್ತಾ ಇರೋದಷ್ಟೇ. ಅಷ್ಟು ಯಾವುದು ಗೊತ್ತಲ್ಲ. ಇದನ್ನು ಹಾಕ್ಸೋಣ ಅಂತ ನೋಡಿದ್ರು. ಇಲ್ಲಿ ನೋಡಿ, ಲಾಕಿಂಗ್ ಡೋರ್ ಲಾಕಿಂಗ್ ಪಿನ್ಸ್ ಅಂತ ಚೆಕ್ ಮಾಡ್ತಾ ಇದ್ದಾರೆ. ಸ್ಟಾಕ್ ಇಲ್ವಂತೆ. ಸೊ ನೆಕ್ಸ್ಟು ಹಾಕ್ಸೋಣ. ಇದು ಸುಮ್ಮನೆ ಡಿಸ್ಪ್ಲೇ ಬಾಕ್ಸ್ ಇಟ್ಕೊಂಡಿದೆ, ನೋಡಬೇಕೀಗ. ಫೈನಲಿ ಇವಾಗ ಎಲ್ಲ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ನಮ್ಮ ಕಾರು ರೆಡಿಯಾಗಿದೆ ಅಂತೆ. ನೋಡೋಣ ಏನೇನು ಮಾಡಿದ್ದಾರೆ ಏನು ಅಂತ. ಬನ್ನಿ, ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಈ ಥರ ಬಂದಿದ್ದು ಸುಮ್ಮನೆ ನಾನು ಮನೆ ಮನಸ್ಬೇಕಿತ್ತು. ಇವಾಗ ಆ ಕಾರ್ ಇಸ್ ರೆಡಿ. ಪಳ ಪಳ ಅಂತ ಹೊಳಿತಾ ಇದೆ. ಅಯ್ಯೋ, ಮ್ಯಾಟ್ ಎಷ್ಟು ಕ್ಲೀನ್ ಆಗಿದೆ. ಕಾಲಿಡಕ್ಕೆ ಬೇಜಾರಾಗತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ. ರಾಹಾ ಬೇರೆ ಎದ್ಬಿಟ್ಲು. ಚಿನ್ನ ಮಗಳೇ, ಗುಡ್ ಮಾರ್ನಿಂಗ್ ರಾಹಾ. ಎದ್ಲು ಅಕ್ಕ. ರಾಹಾ ನೋಡಿ, ಚೀಕ್ ರೋಸ್ ಹಚ್ಚದಂಗಾಗಿದೆ ಸೈಡಲ್ಲಿ. ರಾಹಾ ಚೀಕ್ ರೋಸ್ ಹಚ್ಚದಂಗಾಗಿದೆ ರಾಹಂಗೆ ನಿದ್ದೆಗಣ್ಣಲ್ಲಿ ಅಲ್ವಾ ರಾಹಾ ಪುಟ್ಟಣಿ? ಚಿನ್ನ, ಚಲೋ ಲೆಟ್ಸ್ ಗೋ ಮಗಳೇ. ನೋಡ್ರಿ, ಚೀಕ್ ರೋಸ್ ಕೆಂಪಗಾಗ್ಬಿಟ್ಟಿಯಲ್ಲ ರಾಹಾ. ಈಗ ಎಲ್ಲ ಸರ್ವಿಸ್ ಮುಗಿಸ್ಕೊಂಡು ನಾವು ವಾಪಸ್ ಬ್ಯಾಕ್ ಟು ಜಿ ಹೋಗ್ತಾ ಇದ್ದೀವಿ. ಹೋಗ್ತಾ ಆನ್ ದಿ ವೇ ಏನಾದರೂ ಸ್ವಲ್ಪ ವರ್ಕೌಟ್ ಮಾಡ್ಕೊಡ್ತೀರಾ ನೋಡಿ ಯಶು. ಐಸ್ ಕ್ರೀಮ್ಸ್ ಈ ಹಾಟ್ ಸನ್ನಿ ಡೇಗೆ ಒಂದು ಐಸ್ ಕ್ರೀಮ್ ತಣ್ಣಗೆ ಹಾಕೊಡ್ತೀರಾ ನೋಡಿ. ಕಾರ್ ಬಂತು ನೋಡಲ್ಲ ಅಪೋಸಿಟ್. ಓ, ಇದು -1, ಅದು +7. 7th ಫ್ಲೋರ್. ಅದು 7th ಫ್ಲೋರ್, ಇದು ಬೇಸ್ಮೆಂಟ್. ಕ್ರೇಜಿ. ಬೋಟ್ ನೀರಲ್ಲಿ ಹೋದಂಗೆ. ಕ್ರೂಸ್. ಇದು ನೀರಲ್ಲಿ ಹೋದಂಗೆ ಇರುತ್ತೆ ಫುಲ್. ಯೂಟ್ಯೂಬ್ ವರ್ಕೌಟ್ ಮಾಡ್ಕೊಡ್ಲ? ಬೇಡಪ್ಪ, ಅಷ್ಟೊಂದೇನಿಲ್ಲ, ಲೈಟಾಗಿ ಸಾಕು. ಮನೇಲಿ ಚಪಾತಿ. ಬರ್ಜರ್ ಕಿಂಗು ಬೇಡ.
ಅಶು ಎಲ್ಲೂ ಬೇಡ ಐಸ್ ಕ್ರೀಮು ಇಲ್ಲೇ ನಿಂತ್ಕೊಳ್ಳಿ ಅಂತ ಬರ್ಗರ್ ಕಿಂಗಿಗೆ ನಿಲ್ಸಿದ್ದಾರೆ. ಬರ್ಗರ್ ಕಿಂಗ್ ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ, ಬರ್ಜರ್ ಕಿಂಗ್ ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ. ಸೊ ನೋಡೋಣ. ಬರ್ಜರ್. ಓಕೆ, ಬರ್ಜರ್ ಕಿಂಗ್. ಚಲೋ, ಲೆಟ್ಸ್ ಗೋ. We are at Burger King. ಕ್ರೌನ್ ಹಾಕೋಣ. ಚಿನೋ. Burger King. ಹಾಯ್. ರಾಹಂಗ್ ಒಟ್ಟು ಅವ್ರ ಅಪ್ಪಾಜಿ ಜೊತೆ ಇರಬೇಕು, ಅವ್ರ ಪಪ್ಪ ಜೊತೆ. ಇಷ್ಟ ತನಕ ನನ್ನ ಹತ್ರಕ್ಕಿದ್ಲು, ಅವ್ರ ಪಪ್ಪ ಬರೋಕ್ಕೂ ಗಾನ್ ನನ್ನ ಪಪ್ಪನ ಹತ್ರಕ್ಕೆ. ಅವಾಗಿಂದ ಇವರಿಬ್ರು ಅದೇನು ನೋಡ್ತಿದ್ದಾರೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಏನಲ್ಲಿ ಬರ್ಗರ್ ಮಾಡೋದು ನೋಡ್ತಾ ಇದ್ದಾರ, ಏನು ಕತೆ, ನಮ್ಮೊಳಿಗೆ ಏನು ಅರ್ಥ ಆಗುತ್ತೋ, ಅವ್ರ ಪಪ್ಪಂಗೆ ಏನು ಅರ್ಥ ಆಗುತ್ತೋ ಒಂದು ಗೊತ್ತಿಲ್ಲ. ಏನು ನೋಡ್ತಿದ್ದೀರಾ? ಬಂತು, ನಮ್ಮ ಆರ್ಡರ್ ಬಂತು. ರಾಹಾ ಆರ್ಡರ್ ಬಂತು. ಗೊತ್ತಾಯ್ತು, ನಿಮ್ಮಿಬ್ರು ಮುಖದಲ್ಲಿ ಮುಖ ನಗು ಅರಳದಾಗೆ ಗೊತ್ತಾಯ್ತು ನಮ್ಮ ಆರ್ಡರ್ ಬಂತು ಅಂತ. ಚಿನೋ ರೆಡಿ. ಆರ್ ಯು ಎಕ್ಸೈಟೆಡ್ ಬೇಬಿ? ರೆಡಿ. ಆ್ಯಕ್ಚುಲಿ ಇವತ್ತು ನಾವು ಸ್ವಿಮ್ಮಿಂಗ್ ಹೋಗ್ಬೇಕಿತ್ತು, ಬಟ್ ಪ್ಲ್ಯಾನ್ ಕ್ಯಾನ್ಸಲ್ಡ್. ಇರ್ಲಿ ಚಿನ್ನು, ನೆಕ್ಸ್ಟ್ ವೀಕ್ ಕರ್ಕೊಂಡು ಹೋಗ್ತೀವಿ ಮಗಳೇ. ಓಕೆ, ವೆದರ್ ಬಿಸಿಲಿದೆಯಲ್ಲ, ಸರಿ ಹೋಗಲ್ಲ. ಫೈನಲಿ our order came. Ta-da! ರಾಹಾ ಅವಳು ಮುಕ್ತಲ್ ನೋಡ್ರಿ, ಖುಷಿ ನೋಡ್ರಿ. ಅಯ್ಯೋ ಅಯ್ಯೋ ರಾಹಾ. ಶಿನು ತಗೋ, ಬಿಸಿ ಇದೆ, ಬೇಡ ಬಿಡು. ರಾಹಾ ಇಲ್ಲಿ ಸ್ಕ್ರೀನಲ್ಲಿ ಬರೋದು ಆಡ್ತಿದ್ದಾಳೆ, ತೋರಿಸ್ತಿತ್ತು ತಡೀರಿ. ಖುಷಿ ಆಗ್ಬಿಟ್ಟಿದೆ ರಾಹಕ್ಕೆ, ಫುಲ್ ಎಕ್ಸೈಟೆಡ್ ರಾಹಾ. ಏನಪ್ಪ ಇದು, ನನ್ನ ಫೋಟೋ ಬರ್ತಾ ಇದೆ ಕಾರಲ್ಲಿ ಅಂತ. ಎಷ್ಟು ಚೆನ್ನಾಗಿದೆ ನೋಡು ಫೋಟೋ ಅಲ್ವಾ, ಅವಾಗ ಮುಳ್ಳಂಗಿರಿ ಹೋದಾಗ ತೆಗ್ದಿದ್ ಫೋಟೋ ಅದು ರಾಹದು. ಫೈನಲಿ ಎಲ್ಲ ಮುಗೀತಪ್ಪ. ಈಗ ಊಟಗಳನ್ನೆಲ್ಲ ಹಾಕೊಂಡು ವಾಪಸ್ ಮನೆಗೆ ಹೋಗ್ತಾ ಇದೀವಿ ಅಲ್ವಾ. ರಾಹಾ ಔಟ್ ಆಯ್ತಾ ರಾಹಾ ನಿಂಗೆ? ನಿಂತ್ಕೊಳಕ್ ಕಲ್ತ್ಬಿಟ್ಟಿದ್ದಾಳೆ ಫ್ರೆಂಡ್ಸ್. ನಿಂತ್ಕೊ. ಎಂತ ಕತೆ ನೋಡಿ. ಇವಾಗ ಅಲ್ಲಿ ನನಗೆ ಫೋನ್ ವಿಡಿಯೋ ಮಾಡಕ್ ಆಗ್ಲಿಲ್ಲ, ಒಂದ್ ಹಸು ಬಂದ್ಬಿಟ್ಟಿದೆ ಫ್ಲೈಓವರ್ ಮೇಲೆ. ಯಪ್ಪ, ಅದಕ್ಕೆ ಅಲ್ಲಿಂದ ಇಲ್ಲಿ ತನಕನೂ ಜಾಮ್. ಒಂದ್ ಹಸುವಿಂದ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ ನೋಡಿ. 2 ಕಿಲೋಮೀಟರ್ಸ್ ಮೇಲೆ ಇನ್ನೂ ಆಗ್ತಾನೆ ಇದೆ ನೋಡಿ, ಫುಲ್ ಜಾಮ್ ಆಗುತ್ತೆ. ಹಸು ಎಲ್ಲಿಂದ ಹತ್ತು ಬಂತು ಈ ಫ್ಲೈಓವರ್ ಮೇಲೆ ಗೊತ್ತಿಲ್ಲ. ಪಾಪ ಅದ್ ಎಲ್ಲ ಹತ್ತುತ್ತೋ, ಏನ್ ಕತೆ ನೋಡಿ. ಅಷ್ಟರಲ್ಲಿ ಮುಗೀತು ಕತೆ ಅಲ್ವಾ. ಅದ್ ಆಕ್ಚುಲಿ ಮಧ್ಯದಲ್ಲಿ ಇತ್ತು, ಇನ್ನು ಎಷ್ಟು ದೂರ ಹೋಗುತ್ತೋ ಏನ್ ಕತೆ. ನಾವು ಪಾಪ ಅದೇ, ಅದು ಒಂದೇ ಒಂದ್ ಹಸು ಪಾಪ ರೋಡ್ ತಪ್ಪಿ ದಾರಿ ತಪ್ಪಿ ಈ ಫ್ಲೈಓವರ್ ಮೇಲೆ ಬಂದಿದೆ. ಇದು ಗೊತ್ತಿಲ್ಲ ಪಾಪ, ಇಲ್ಲಿ ಟ್ರಾಫಿಕ್ ಜಾಸ್ತಿ ಅಂತ. ಫ್ಲೈಓವರ್ ಕೆಳಗೆ ಹೋಗ್ಬೇಕಿತ್ತು. ಗೊತ್ತಿದೆ ಪಾಪ, ಅಶು ಕೇಳ್ಕೊಂಡ್ ಬಂದಿರೋದು. ಅದು ಬರ್ಬೇಕೋ ಬೇಡ ಅಂತ ಅಶು ಹೇಳಿರೋರು. ಫ್ಲೈಓವರ್